ಬುರುಡೆ ಗ್ಯಾಂಗ್ನ ಸುಳ್ಳಿನ ಕಥೆಗಳನ್ನ ಕೇಳಿ ಕನ್ನಡಿಗರು ಅದನ್ನೇ ಸತ್ಯ ಅಂತ ನಂಬಿದ್ರು. ಆದ್ರೆ ಆ ಎಲ್ಲಾ ಸುಳ್ಳಿನ ಕಹಾನಿಗಳು ಬಟ ಬಯಲಾದು. ಇದೀಗ ಈ ಬುರುಡೆ ಗ್ಯಾಂಗ್ ಕರ್ನಾಟಕ ಸರ್ಕಾರವನ್ನೇ ಮಂಗ್ಯ ಮಾಡಿತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗಿರೋದು. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯ ಸರ್ಕಾರವನ್ನೇ ಮಂಗ್ಯ ಮಾಡಿದ ಬುರುಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಆದೇಶ ಮುಚ್ಚಿಟ್ಟು ಮಹಾ ಮೋಸ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ. ಪೊಲೀಸ್ ಭದ್ರತೆ ಕೊಟ್ರೆ ಎಲ್ಲಾ ಹೇಳ್ತೇನೆ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಕುರಿತಾದ ಕರಾಳ ಸತ್ಯವೊಂದು ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದ ಗ್ಯಾಂಗ್ ತಮಗಾದ ಹಿನ್ನಡೆಯನ್ನ ಮುಚ್ಚಿಟ್ಟು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದ ಸತ್ಯ ಈಗ ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ರಾಜ್ಯ ಸರ್ಕಾರವನ್ನೇ ಈ ಬುರುಡೆ ಗ್ಯಾಂಗ್ ಯಾಮಾರಿಸಿತ್ತು. ಅರ್ಜಿ ವಜಾಗೊಂಡಿದ್ರು ಎಸ್ಐಟಿ ರಚನೆ ಮಾಡಿಸಿಕೊಂಡು ತನಿಖೆ ಮಾಡಿಸಿತ್ತು ಅನ್ನೋ ರಹಸ್ಯ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡೋದಕ್ಕೆ ಮುನ್ನವೇ ಚಿನ್ನಯ್ಯನ ಮೂಲಕ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದರೆ ಮೇ 5ರಂದು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ, ನ್ಯಾಯಮೂರ್ತಿ ಸತೀಶ್ ಚಂದ್ರ ನೇತೃತ್ವದ ಪೀಠ ಅರ್ಜಿ ವಜಾ ಮಾಡಿತ್ತು. ಧರ್ಮಸ್ಥಳ ಷಡ್ಯಂತ್ರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಒಂದು ಪ್ಲಾನ್ ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದರೆ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. 4 ಪಿ ಹೆಸರಲ್ಲಿ ಬುರುಡೆ ಗ್ಯಾಂಗ್ ಅನ್ನ ಬೆಂಡೆತ್ತಿತ್ತು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಎಂದು ಚಾಟಿ ಬೀಸಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಇದು ದುಡ್ಡು ಮಾಡುವ ಲಿಟಿಗೇಷನ್ ಎಂದು ಕೋರ್ಟ್ ಹೇಳಿತ್ತು. ಆ ಮೂಲಕ ಬುರುಡೆ ಗ್ಯಾಂಗ್ಗೆ ಕಠಿಣ ಪದಗಳಲ್ಲಿ ತರಾಟೆಗೆ ತೆಗೆದುಕೊಂಡಿತ್ತು. ಸುಪ್ರೀಂ ಛೀಮಾರಿಯನ್ನೇ ಮುಚ್ಚಿಟ್ಟಿದ್ದ ಬುರುಡೆ ಗ್ಯಾಂಗ್ ಎಸ್ಪಿಗೆ ಚಿನ್ನಯ್ಯನ ಮೂಲಕ ದೂರು ನೀಡಿತ್ತು. ಎಲ್ಲೂ ರಜೆ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನೂ ಬಂದಿಲ್ಲ, ಬಂದ ಮೇಲೆ ಮಾತಾಡೋಣ. ಬುರುಡೆ ಗ್ಯಾಂಗ್ ಮಾಡಿದ ತಪ್ಪಿಗೆ ಸಿಕ್ಕಿ ಬೀಳುತ್ತಿದೆ. ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ಸರ್ಕಾರವನ್ನೇ ಮಂಗ್ಯ ಮಾಡಿ ಇಡೀ ಕರ್ನಾಟಕವನ್ನು ಬಕರಾ ಮಾಡಿದ್ದ ತಂಡದ ಬಣ್ಣ ಕೊನೆಗೂ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಸುಳ್ಳಿನ ಕಥೆಗಳನ್ನ ಕೇಳಿ ಕನ್ನಡಿಗರು ಅದನ್ನೇ ಸತ್ಯ ಅಂತ ನಂಬಿದ್ರು. ಆದ್ರೆ ಆ ಎಲ್ಲಾ ಸುಳ್ಳಿನ ಕಹಾನಿಗಳು ಬಟ ಬಯಲಾದು. ಇದೀಗ ಈ ಬುರುಡೆ ಗ್ಯಾಂಗ್ ಕರ್ನಾಟಕ ಸರ್ಕಾರವನ್ನೇ ಮಂಗ್ಯ ಮಾಡಿತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗಿರೋದು. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯ ಸರ್ಕಾರವನ್ನೇ ಮಂಗ್ಯ ಮಾಡಿದ ಬುರುಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಆದೇಶ ಮುಚ್ಚಿಟ್ಟು ಮಹಾ ಮೋಸ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ. ಪೊಲೀಸ್ ಭದ್ರತೆ ಕೊಟ್ರೆ ಎಲ್ಲಾ ಹೇಳ್ತೇನೆ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಕುರಿತಾದ ಕರಾಳ ಸತ್ಯವೊಂದು ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದ ಗ್ಯಾಂಗ್ ತಮಗಾದ ಹಿನ್ನಡೆಯನ್ನ ಮುಚ್ಚಿಟ್ಟು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದ ಸತ್ಯ ಈಗ ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ರಾಜ್ಯ ಸರ್ಕಾರವನ್ನೇ ಈ ಬುರುಡೆ ಗ್ಯಾಂಗ್ ಯಾಮಾರಿಸಿತ್ತು.
ಅರ್ಜಿ ವಜಾಗೊಂಡಿದ್ರೂ ಎಸ್ಐಟಿ ರಚನೆ ಮಾಡಿಸಿಕೊಂಡು ತನಿಖೆ ಮಾಡಿಸಿತ್ತು ಅನ್ನೋ ರಹಸ್ಯ ಬೆಳಕಿಗೆ ಬಂದಿದೆ. ಎಸ್ಪಿಗೆ ದೂರು ನೀಡೋದಕ್ಕೆ ಮುನ್ನವೇ ಚಿನ್ನಯ್ಯನ ಮೂಲಕ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದರೆ ಮೇ 5ರಂದು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ, ನ್ಯಾಯಮೂರ್ತಿ ಸತೀಶ್ ಚಂದ್ರ ನೇತೃತ್ವದ ಪೀಠ ಅರ್ಜಿ ವಜಾ ಮಾಡಿತ್ತು. ಧರ್ಮಸ್ಥಳ ಷಡ್ಯಂತ್ರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಒಂದು ಪ್ಲಾನ್ ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದರೆ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. 4P ಹೆಸರಲ್ಲಿ ಬುರುಡೆ ಗ್ಯಾಂಗ್ ಅನ್ನ ಬೆಂಡೆತ್ತಿತ್ತು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಎಂದು ಚಾಟಿ ಬೀಸಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಇದು ದುಡ್ಡು ಮಾಡುವ ಲಿಟಿಗೇಷನ್ ಎಂದು ಕೋರ್ಟ್ ಹೇಳಿತ್ತು. ಆ ಮೂಲಕ ಬುರುಡೆ ಗ್ಯಾಂಗ್ಗೆ ಕಠಿಣ ಪದಗಳಲ್ಲಿ ತರಾಟೆಗೆ ತೆಗೆದುಕೊಂಡಿತ್ತು. ಸುಪ್ರೀಂ ಛೀಮಾರಿಯನ್ನೇ ಮುಚ್ಚಿಟ್ಟಿದ್ದ ಬುರುಡೆ ಗ್ಯಾಂಗ್ ಎಸ್ಪಿಗೆ ಚಿನ್ನಯ್ಯನ ಮೂಲಕ ದೂರು ನೀಡಿತ್ತು. ಎಲ್ಲೂ ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ, ಬಂದ ಮೇಲೆ ಮಾತಾಡೋಣ. ಬುರುಡೆ ಗ್ಯಾಂಗ್ ಮಾಡಿದ ತಪ್ಪಿಗೆ ಸಿಕ್ಕಿ ಬೀಳುತ್ತಿದೆ. ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ಸರ್ಕಾರವನ್ನೇ ಮಂಗ್ಯ ಮಾಡಿ ಇಡೀ ಕರ್ನಾಟಕವನ್ನು ಬಕರಾ ಮಾಡಿದ್ದ ತಂಡದ ಬಣ್ಣ ಕೊನೆಗೂ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಸುಳ್ಳಿನ ಕಥೆಗಳನ್ನ ಕೇಳಿ ಕನ್ನಡಿಗರು ಅದನ್ನೇ ಸತ್ಯ ಅಂತ ನಂಬಿದ್ರು. ಆದ್ರೆ ಆ ಎಲ್ಲಾ ಸುಳ್ಳಿನ ಕಹಾನಿಗಳು ಬಟ ಬಯಲಾದವು. ಇದೀಗ ಈ ಬುರುಡೆ ಗ್ಯಾಂಗ್ ಕರ್ನಾಟಕ ಸರ್ಕಾರವನ್ನೇ ಮಂಗ್ಯ ಮಾಡಿತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗಿರೋದು. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯ ಸರ್ಕಾರವನ್ನೇ ಮಂಗ್ಯ ಮಾಡಿದ ಬುರುಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಆದೇಶ ಮುಚ್ಚಿಟ್ಟು ಮಹಾ ಮೋಸ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ. ಪೊಲೀಸ್ ಭದ್ರತೆ ಕೊಟ್ರೆ ಎಲ್ಲಾ ಹೇಳ್ತೇನೆ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಕುರಿತಾದ ಕರಾಳ ಸತ್ಯವೊಂದು ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದ ಗ್ಯಾಂಗ್ ತಮಗಾದ ಹಿನ್ನಡೆಯನ್ನ ಮುಚ್ಚಿಟ್ಟು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದ ಸತ್ಯ ಈಗ ಬಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ರಾಜ್ಯ ಸರ್ಕಾರವನ್ನೇ ಈ ಬುರುಡೆ ಗ್ಯಾಂಗ್ ಯಾಮಾರಿಸಿತ್ತು. ಅರ್ಜಿ ವಜಾಗೊಂಡಿದ್ರೂ ಎಸ್ಐಟಿ ರಚನೆ ಮಾಡಿಸಿಕೊಂಡು ತನಿಖೆ ಮಾಡಿಸಿತ್ತು ಅನ್ನೋ ರಹಸ್ಯ ಬೆಳಕಿಗೆ ಬಂದಿದೆ.